ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪ್ಯಾರಾಮಿಲಿಟರಿ ವಾರಿಯರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಾಗ ಏನು ಡಿಸ್ಕಷನ್ ಮಾಡೋಣಪ್ಪ ಅಂದ್ರೆ ಇಂಡಿಯನ್ ಏರ್ಫೋರ್ಸ್ ಒಂದು ಜಾಬ್ ನೋಟಿಫಿಕೇಷನಲ್ಲಿ ಸುಮಾರು 3500 ಹುದ್ದೆಗಳನ್ನು ನಿಮಗೆ ಈಗಾಗಲೇ ಕಾಲ್ಫರ್ ಮಾಡಿದ್ದಾರೆ. ಸೊ ಅದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಸ್ನೇಹಿತರೆ, ಇಂಡಿಯನ್ ಏರ್ಫೋರ್ಸ್ ಅನ್ನಂತ ಎಲ್ಲರೂ ತಲೆಯಾಗಿ ಏನು ಬರ್ತದಪ್ಪ ಅಂದರೆ ಕೇವಲ ಸೈನ್ಸ್ ಮಾಡಿದಾರಟ್ಟ ಇದನ್ನು ಅಪ್ಲೈ ಮಾಡ್ಬೋದು ಅಂತ ಎಲ್ಲರೂ ತಲೆಯಾಗಿ ಅಂದ್ಕೊಂಡಾರಿ. ಸೊ ಬಟ್ ಈ ಒಂದು 3500 ಹುದ್ದೆಗಳು ಏನು ಮಾಡಿದಾರಪ್ಪ ಅಂದ್ರೆ ಸೈನ್ಸ್ ಮಾಡಿದವ್ರಿಗೂ ಕೂಡ ಅವಕಾಶ ಐತಿ, ಮತ್ತು ಅದರ ಜೊತೆಗೆ ಯಾರ್ಯಾರ್ದು ಆರ್ಟ್ಸು ಕಾಮರ್ಸು ಮುಗಿದಿಲ್ಲ ಅವ್ರಿಗೂ ಕೂಡ ಈ ಒಂದು ಇಂಡಿಯನ್ ಏರ್ಫೋರ್ಸ್ ಇರುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಇಲ್ಲಿ ಏನು ಕರೆದಿದ್ದಾರಪ್ಪ ಅಂದರೆ ಇಂಡಿಯನ್ ಏರ್ಫೋರ್ಸ್ ಎಕ್ಸ್ ಮತ್ತು ವಾಯ್ ಗ್ರೂಪ್ ಅಂತ 2 ಹುದ್ದೆಗಳನ್ನು ನಿಮಗೆ 3500 ಪ್ಲಸ್ ವೇಕೆನ್ಸಿಯಲ್ಲಿ ಕರೆದಿದ್ದಾರೆ. ಸೊ ಇಲ್ಲಿ ಫಸ್ಟ್ ನಾವು ನೋಡ್ತಿರ್ಬೋದು. ಸೊ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗತ್ತಪ್ಪ ಅಂದರೆ ಇದು 17 ಜನವರಿ 2024 ಅಪ್ಲಿಕೇಶನ್ ಸ್ಟಾರ್ಟ್ ಆಕತಿ. ಸೊ ಅಪ್ಲಿಕೇಶನ್ ಎಂಡ್ ಆಗೋ ಡೇಟ್ ಬಂದುಬಿಟ್ಟು 6 ಫೆಬ್ರವರಿ 2024 ಅಪ್ಲಿಕೇಶನ್ ಎಂಡ್ ಆಗ್ತದೆ. ಸೊ 17 ಜನವರಿಯಿಂದ ಹಿಡಿದು 6 ಫೆಬ್ರವರಿ ಮಟ್ಟ ನೀವು ಅಪ್ಲಿಕೇಶನನ್ನು ಹಾಕ್ಕೊಂಡು ಮುಗಿಸ್ತಿರ್ಬೇಕು ಸ್ನೇಹಿತರೆ. ಸೊ ಇಲ್ಲಿ ಏಜ್ ಯಾವ ರೀತಿ ಇರ್ತದೆ ಅಂದರೆ, ಸೊ ವಯಸ್ಸಿನ ಮಿತಿ ನಿಮಗೆ 17 ವರ್ಷ 21 ವಯಸ್ಸಿನವರೆಗೆ ನಿಮಗೆ ಏಜ್ ಇರ್ತದೆ. ಸೊ ಅಂದ್ರೆ ಯಾರು 2 ಜನವರಿ 2024ರಿಂದ 2 ಜನವರಿ 2004ರಿಂದ ಹಿಡಿದು 2 ಜುಲೈ 2007 ಒಳಗೆ ಯಾರು ಹುಟ್ಟಿರ್ತಾರಲ್ಲ ಅವರು ಎಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥ ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ ಸ್ನೇಹಿತರೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಅಂತ ನೋಡೋಣ. ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದಪ್ಪ ಅಂದ್ರೆ ಆನ್ಲೈನ್ ಎಕ್ಸಾಮಿನೇಷನ್ ಇವಾಗ ಫಸ್ಟ್ ಇರ್ತದೆ. ಸೊ ಅದಾದಮೇಲೆ ಫಿಸಿಕಲ್ ಇರ್ತದೆ, ಅದಾದಮೇಲೆ ಮೆಡಿಕಲ್ ಇರ್ತದೆ. ಸೊ ಆನ್ಲೈನ್ ಎಕ್ಸಾಮಿನೇಷನ್ ಬಗ್ಗೆ ಫಸ್ಟ್ ನಾವು ತಿಳಿದುಕೊಳ್ಳೋಕ್ಕಿಂತ ಮೊದಲು ಅಪ್ಲಿಕೇಶನ್ಗೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಐತೆ ಅನ್ನೋದನ್ನು ಮೊದಲು ನಾವು ತಿಳ್ಕೊತ ಹೋಗೋಣ. ಸೊ ಸ್ನೇಹಿತರೆ, ಮೊದಲು ಎಜುಕೇಷನ್ ಕ್ವಾಲಿಫಿಕೇಷನ್ ಸೈನ್ಸ್ ಸಬ್ಜೆಕ್ಟ್ದವ್ರಿಗೆ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇರೆ ಐತಿ. ಅದಾದಮೇಲೆ ಅದರ್ ದೆನ್ ಸೈನ್ಸ್ ಇದ್ದವ್ರಿಗೂ ಕೂಡ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇರೆ ಐತಿ. ಸೊ ಮೊದಲಿಗೆ ನಾವು ಸೈನ್ಸ್ ಇದ್ದವ್ರದ್ದು ಅಂದರೆ ಸೈನ್ಸ್ ಇದ್ದವ್ರು ಯಾವುದಕ್ಕೆ ಅಪ್ಲೈ ಮಾಡ್ಬೋದಪ್ಪ ಅಂದ್ರೆ ನೀವು ಈ ಎಕ್ಸ್ ಗ್ರೂಪಿಗೆ ಸೈನ್ಸ್ದವ್ರು ಮಾತ್ರ ಅಪ್ಲೈ ಮಾಡುವಂಥ ಚಾನ್ಸ್ ಐತಿ. ಸೊ ಇವ್ರು ಏನಾಗಿರಪ್ಪ ಅಂದರೆ 10+2 ಅದರ ಜೊತೆಗೆ ಫಿಸಿಕ್ಸಾ ಮ್ಯಾಥ್ಸಾ ಇಂಗ್ಲೀಷಾ ನಿಮ್ಮದು 12ನೇಯಲ್ಲಿ ಮುಗಿದಿರ್ಬೇಕು ಸ್ನೇಹಿತರೆ. ನೀವು ಸೈನ್ಸಲ್ಲಿ ಹಲವಾರು ಸಬ್ಜೆಕ್ಟ್ಗಳಿರ್ತಾವೆ, ಬಟ್ ಅದರಲ್ಲಿ ನಿಮ್ದು ಏನಾಗಿರ್ಬೇಕಪ್ಪ ಅಂದ್ರೆ ಫಿಸಿಕ್ಸಾ ಮ್ಯಾಥ್ಸಾ ಇಂಗ್ಲೀಷಾ ಇವು ಕಂಪಲ್ಸರಿ ನಿಮಗೆ ಸೈನ್ಸ್ ಸಬ್ಜೆಕ್ಟ್ಗಳಲ್ಲಿ ಇರಬೇಕು. ಸೊ ಅದಾದಮೇಲೆ ಏನು 2 ಷರತ್ತುಗಳದಾವ ಸ್ನೇಹಿತರೆ. ನಿಮಗೆ ಏನೈತಪ್ಪ ಅಂದ್ರೆ 50% ಮಾರ್ಕ್ಸ್ ಅಗ್ರಿಗೇಟ್ ಆಗಿರ್ಬೇಕು ನಿಮ್ಮದು. ಅಂದರೆ ನಿಮ್ಮದು ಟೋಟಲ್ ಪರ್ಸೆಂಟೇಜ್ 50% ಪ್ಲಸ್ ಆಗಿರಬೇಕು. ಅದಾದಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ ಇಂಗ್ಲೀಷ್ನಲ್ಲಿ ನಿಮಗೆ 50 ಮಾರ್ಕ್ಸ್ಗಳು ಕೂಡ ಬಿದ್ದಿರಬೇಕು. ಸೊ ಇದಿಷ್ಟು ಎಕ್ಸ್ ಗ್ರೂಪ್ದ ಕ್ವಾಲಿಫಿಕೇಷನ್ ಆಗೈತಿ. ಅಂದರೆ ಇದನ್ನು ನೀವು ಸೈನ್ಸ್ದವ್ರು ಮಾತ್ರ ಅಪ್ಲೈ ಮಾಡ್ಬೋದು. ಇದಾದಮೇಲೆ ವಾಯ್ ಗ್ರೂಪ್ದು ಕ್ವಾಲಿಫಿಕೇಷನ್ ಐತಿ ಸ್ನೇಹಿತರೆ. ಇದನ್ನು ಸೈನ್ಸ್ದವ್ರು ಕೂಡ ನೀವು ಅಪ್ಲೈ ಮಾಡ್ಬೋದು. ಅದರ ಜೊತೆಗೆ ಯಾರು ಅಪ್ಲೈ ಮಾಡ್ಬೋದಪ್ಪ ಅಂದ್ರೆ ವಿದೌಟ್ ಸೈನ್ಸ್ದವ್ರು ಕೂಡ, ಅಂದರೆ ಯಾರ್ಯಾರ್ದು ಆರ್ಟ್ಸು ಕಾಮರ್ಸು ಆಗೈತಲ್ಲ ಅವರು ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಸೊ ಇದರಲ್ಲಿ ಏನಾಗಿರಪ್ಪ ಅಂದ್ರೆ ನಿಮ್ಮದು 10+2 ಅಂದ್ರೆ ನಿಮ್ಮದು ಸೆಕೆಂಡ್ PUC ಏನಾಗೈತಲ್ಲ ಅದು ಆರ್ಟ್ಸ್ ಕಾಮರ್ಸಲ್ಲೂ ಮುಗಿದಿದ್ರು ಕೂಡ ನಿಮ್ಮದು ಕಾಮನ್ 2 ಷರತ್ತುಗಳು ಏನದಪ್ಪ ಅಂದ್ರೆ 50% ಅಗ್ರಿಗೇಟ್ ಆಗಿರ್ಬೇಕು. ಅಂದರೆ ಇದರಲ್ಲೂ ಕೂಡ ಟೋಟಲ್ ನಿಮ್ಮದು ಸೆಕೆಂಡ್ PU ಪರ್ಸೆಂಟೇಜ 50%ಕ್ಕಿಂತ ಹೆಚ್ಚಿಗೆ ಆಗಿರಬೇಕು. ಅದಾದಮೇಲೆ 50% ಇನ್ ಇಂಗ್ಲೀಷ್ ಸೇಮ್ ಇದರಲ್ಲೂ ಕೂಡ ನಿಮ್ಮ ಇಂಗ್ಲೀಷ್ ಅನ್ನೋ ಒಂದು ಸಬ್ಜೆಕ್ಟ್ನಲ್ಲಿ 50% ಆಗಿರ್ಬೇಕು. ಸೊ ಇದು ಎಕ್ಸ್ ಗ್ರೂಪ ವಾಯ್ ಗ್ರೂಪ ಅಂದ್ರೆ ಏನಂತ ಕೆಲವೊಂದಷ್ಟು ಜನಗೆ ಕನ್ಫ್ಯೂಸ್ ಐತಿ. ಸೊ ಎಕ್ಸ್ ಗ್ರೂಪ ವಾಯ್ ಗ್ರೂಪ ಅಂದ್ರೆ ಏನಪ್ಪ ಅಂದ್ರೆ, ಸೊ ಮೊದಲಿಗೆ ಎಕ್ಸ್ ಗ್ರೂಪ್ ಅಂದ್ರೆ ಏನಪ್ಪ ಅಂದರೆ ಇದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ದಾಗ ಏರ್ಫೋರ್ಸ್ ಒಳಗೆ ಬರ್ತೈತೆ ಸ್ನೇಹಿತರೆ. ಸೊ ಅದಾದಮೇಲೆ ವಾಯ್ ಗ್ರೂಪ್ ಅಂದ್ರೆ ಏನಪ್ಪ ಅಂದ್ರೆ ಇದು ಈಗ ಹೆಂಗೆ ನಮಗೆ ಆರ್ಮಿ ಒಳಗೆ JD ಒಂದು ಪೋಸ್ಟ್ ಐತಲ್ಲ ಆ ರೀತಿ ಏರ್ಫೋರ್ಸ್ ಒಳಗೆ JD ಪೋಸ್ಟ್ ಅಂತ ವಾಯ್ ಗ್ರೂಪ್ನವ್ರನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದ್ರೆ ಎಕ್ಸಾಮಿನೇಷನ್. ಸೊ ಆನ್ಲೈನ್ ಎಕ್ಸಾಮಿನೇಷನ್ಗೆ ಯಾವ ರೀತಿ ನಿಮ್ಮದು ಸಿಲೆಬಸ್ ಇರ್ತೈತಿ ಅನ್ನೋದನ್ನು ಮೊದಲಿಗೆ ನೋಡೋಣ ಸ್ನೇಹಿತರೆ. ಎಕ್ಸ್ ಗ್ರೂಪ್ನವ್ರಿಗೆ ಬೇರೆ ಸಿಲೆಬಸ್ ಐತಿ, ವಾಯ್ ಗ್ರೂಪ್ನವ್ರಿಗೆ ಕೂಡ ಬೇರೆ ಸಿಲೆಬಸ್ ಐತಿ. ಸೊ ಮೊದಲಿಗೆ ಸಿಲೆಬಸನ್ನು ನೋಡೋಣ. ಸೊ ಸಿಲೆಬಸ್ ಏನೈತಪ್ಪ ಅಂದ್ರೆ ಎಕ್ಸಾಮಿನೇಷನ್. ಸೊ ಎಕ್ಸ್ ಗ್ರೂಪದ ಎಕ್ಸಾಮಿನೇಷನನ್ನು ಮೊದಲಿಗೆ ನೋಡೋಪ್ಪ ಅಂದ್ರೆ, ಸೊ ನಿಮಗೆ ಟೋಟಲ್ ಆನ್ಲೈನ್ ಎಕ್ಸಾಮಿನೇಷನ್ ಒಳಗೆ 70 ಕ್ವಶನ್ ಇರ್ತಾವೆ. ಸೊ ಈ 70 ಕ್ವಶನನ್ನು 60 ನಿಮಿಷ ಒಳಗೆ ನೀವು ಮುಗಿಸ್ಬೇಕು. ಸೊ ಇಲ್ಲಿ ನಿಮಗೆ ಸಿಲೆಬಸ್ ಏನೇನೈತಿಪ್ಪ ಅಂದ್ರೆ ಇಂಗ್ಲೀಷ್ ಸಿಲೆಬಸ್ ಐತಿ, ಫಿಸಿಕ್ಸ್ ಐತಿ ಮತ್ತು ಮ್ಯಾಥ್ಸ್ ಐತಿ. ಸೊ ಈ ಸಿಲೆಬಸನ್ನು ನೀವು 20 ಕ್ವಶನ್ಗಳಿರ್ತಾವೆ. ಸೊ ಫಿಸಿಕ್ಸ್
ಕ್ವಶನ್ಗಳು 25 ಇರ್ತಾವೆ ಮತ್ತು ಮ್ಯಾಥ್ಸ 25 ಕ್ವಶನ್ಗಳು ಇರ್ತಾವೆ. ಸೊ ಸ್ನೇಹಿತರೆ, ಇಲ್ಲಿ ಮ್ಯಾಥ್ಸ್ ಯಾವ ರೀತಿ ಇರ್ತದಪ್ಪ ಅಂದ್ರೆ ನಮ್ದು ಸೆಕೆಂಡ್ PU ಬೇಸ್ಡ್ ನಮ್ಮ ಮ್ಯಾಥ್ಸ್ ಸಿಲೆಬಸ್ ಇರ್ತೈತಿ. ಸೊ ಇಲ್ಲಿ ಏನಿರ್ತದಪ್ಪ ಅಂದ್ರೆ ನಿಮಗೆ 0.25 ನೆಗೆಟಿವ್ ಕೂಡ ಇರ್ತೈತಿ. ಸೊ ಇನ್ನು ನೆಕ್ಸ್ಟ್ ವಾಯ್ ಗ್ರೂಪಿಂದ ಎಕ್ಸಾಮಿನೇಷನ್ ಯಾವ ರೀತಿ ಐತಿ, ವಾಯ್ ಗ್ರೂಪಿನ ಸಿಲೆಬಸ್ ಯಾವ ರೀತಿ ಐತಿ ಅನ್ನೋದು ತಿಳ್ಕೊಂಡು. ಸೊ ವಾಯ್ ಗ್ರೂಪಿನ ಟೋಟಲ್ 50 ಕ್ವಶನ್ ಇರ್ತಾವೆ ನಿಮಗೆ ಎಕ್ಸಾಮಿನೇಷನ್ ಒಳಗೆ. 45 ನಿಮಿಷ ಎಕ್ಸಾಮಿನೇಷನ್ ಟೈಮಿಂಗ್ ಇರ್ತದೆ ಸ್ನೇಹಿತರೆ. ಸೊ ಇಲ್ಲಿ ಸಿಲೆಬಸ್ ಯಾವ ರೀತಿ ಐತಿಪ್ಪ ಅಂದ್ರೆ ನಿಮ್ದು ಇಂಗ್ಲೀಷ 30 ಕ್ವಶನ್ ಆಗಿರಬೇಕು. ಅದಾದಮೇಲೆ ರೀಸನಿಂಗ GS ಎರಡೂ ಕೂಡ 20 ಕ್ವಶನ್. ಸೊ ಇಲ್ಲಿ ಏನಿರ್ತದಪ್ಪ ಅಂದ್ರೆ ನಿಮಗೆ ಬೇಸಿಕ್ 10th ಬೇಸ್ಡ್ ಯಾವ ರೀತಿ ಇಂಗ್ಲೀಷ್ ಇರ್ತದಲ್ಲ, ಗ್ರಾಮರ್ ಆಗಿರ್ಬೋದು, ಇಂಗ್ಲೀಷ್ನಲ್ಲಿ ಈಗ ಹೆಂಗೆ SSC JDಯಲ್ಲಿ ಇಂಗ್ಲೀಷ್ ಕ್ವಶನ್ ಇರ್ತಲ್ಲ ಆ ರೀತಿ ನಿಮಗೆ ಇಲ್ಲೂ ಕೂಡ ಇಂಗ್ಲೀಷ 30 ಕ್ವಶನ್ ಇರ್ತೈತಿ. ಅದಾದಮೇಲೆ ರೀಸನಿಂಗ ಮತ್ತು GS ಜನರಲ್ ಅವೇರ್ನೆಸ್. ಸೊ ಇವೆರಡೂ ಕೂಡ ಎಷ್ಟು ಇರ್ತದಪ್ಪ ಅಂದ್ರೆ 20 ಕ್ವಶನ್ ನಿಮಗೆ ಇರ್ತಾವೆ. ಸೊ ಇಲ್ಲೂ ಕೂಡ ಸೇಮ 0.25 ನೆಗೆಟಿವ್ ಕೂಡ ನಿಮಗೆ ಇರ್ತೈತಿ. ಸೊ ಇದಿಷ್ಟು ಎಕ್ಸಾಮಿನೇಷನ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನು ನೆಕ್ಸ್ಟ್ ಏನು ಬರ್ತದಪ್ಪ ಅಂದ್ರೆ PST PT ಟೆಸ್ಟ್ ಅಂದ್ರೆ ಆನ್ಲೈನ್ ಎಕ್ಸಾಮಿನೇಷನ್ ಮುಗಿದ ಕೂಡಲೇ ನಿಮ್ಮದು ಏನಿರ್ತೈತಿ ಫಿಸಿಕಲ್ ಟೆಸ್ಟ್ ಇರ್ತೈತಿ. ಸೊ ಇಲ್ಲಿ ಏನಿರ್ತದಪ್ಪ ಅಂದ್ರೆ ನಿಮ್ಮದು ಫಿಸಿಕಲ್ ಟೆಸ್ಟ್ ಒಳಗೆ ಸೊ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಬಾಯ್ಸ್ ಮತ್ತು ಗರ್ಲ್ಸಿಗೆ ಎರಡು ಡಿಫ್ರೆನ್ಸ್ ಅದಾವೆ. ಸೊ ಇಲ್ಲಿ ಟೋಟಲ್ 1600 ಮೀಟ್ರ್ ರನ್ನಿಂಗ್ ಮಾಡಬೇಕು ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ಬರು. ಬಟ್ ಬಾಯ್ಸ್ ಅಂದರೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಎಷ್ಟು ಇರ್ತಪ್ಪ ಅಂದರೆ 7 ನಿಮಿಷ ಒಳಗೆ ನೀವು 1600 ಮೀಟ್ರ್ ರನ್ನಿಂಗನ್ನು ಮುಗಿಸಿರಬೇಕು. ಸೊ ಫಿಮೇಲ್ ಕ್ಯಾಂಡಿಡೇಟ್ಗೆ 8 ನಿಮಿಷ ಒಳಗೆ ನೀವು 1600 ಮೀಟ್ರ್ ರನ್ನಿಂಗನ್ನು ಮುಗಿಸಿರ್ಬೇಕು ಸ್ನೇಹಿತರೆ. ಸೊ ಅದಾದಮೇಲೆ ಇಲ್ಲಿ PFT 2 ಅಂತ ಇದೆ. ಸೊ PFT 2 ಯಾವಾಗ ನಡೀತೈತಪ್ಪ ಅಂದ್ರೆ ಯಾವಾಗಿದ್ರು ಸೊ PFT 1 ಮುಗಿದು 10 ನಿಮಿಷ ಆದಮೇಲೆ ನಿಮ್ಮದು PFT 2 ಸ್ಟಾರ್ಟ್ ಆಕೈತಿ. ಸೊ ಇಲ್ಲಿ ಏನೇನು ಇರ್ತದಪ್ಪ ಅಂದ್ರೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಏನಿರ್ತಪ್ಪ ಅಂದ್ರೆ ಫಸ್ಟ್ 10 ಪುಷಪ್ಸ್ ಇರ್ತಾವೆ, 10 ಸೆಟಪ್ಸ್ ಇರ್ತಾವೆ, 20 ಸ್ಕ್ವಾಟ್ಸ್ ಇರ್ತಾವೆ. ಸೊ ಇವುಗಳನ್ನು ಕೂಡ ವಿದಿನ್ ಟೈಮ್ ಒಳಗೆ ನೀವು ಹೊಡಿಬೇಕು. ಸೊ 10 ಪುಷಪ್ಸನ್ನು 10 ನಿಮಿಷ ಒಳಗೆ ಹೊಡಿಬೇಕು, 10 ಸೆಟಪ್ಸನ್ನು 1 ನಿಮಿಷ ಒಳಗೆ ಹೊಡಿಬೇಕು, ಮತ್ತು 20 ಸ್ಕ್ವಾಟ್ಸನ್ನು 1 ನಿಮಿಷದಲ್ಲಿ ಹೊಡಿಬೇಕು ಸ್ನೇಹಿತರೆ. ಅದಾದಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಗೆ ಏನೈತಿಪ್ಪ ಅಂದ್ರೆ 10 ಸೆಟಪ್ಸ್ ಐತಿ, 15 ಸ್ಕ್ವಾಟ್ಸ್ ಐತಿ. ಸೊ 10 ಸೆಟಪ್ಸನ್ನು ಇಲ್ಲೂ ಕೂಡ 1 ನಿಮಿಷ 30 ಸೆಕೆಂಡ್ ಒಳಗೆ ಹೊಡಿಬೇಕು, 15 ಸ್ಕ್ವಾಟ್ಸನ್ನು 1 ನಿಮಿಷದಲ್ಲಿ ಹೊಡೆದ ಮುಗಿಸ್ಬೇಕು ಸ್ನೇಹಿತರೆ. ಇದಿಷ್ಟು ನಿಮ್ದು PST PT ಅಂದ್ರೆ ಫಿಸಿಕಲ್ ಟೆಸ್ಟ್ ಆಗೈತಿ. ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಮೆರಿಟ್ ಲಿಸ್ಟ್ ಬಿಟ್ಟು ನಿಮ್ದು ಏನು ನಡೆಸ್ತಾನಪ್ಪ ಅಂದ್ರೆ ಮೆಡಿಕಲನ್ನು ನಡೆಸ್ತಾನೆ. ಸೊ ಈ ಮೆಡಿಕಲಲ್ಲಿ ಯಾರ್ಯಾರು ಫಿಟ್ ಆಕಾರಲ್ಲ ಅವ್ರದ್ದು ಫೈನಲ್ ಮೆರಿಟ್ ಲಿಸ್ಟ್ ಬಿಟ್ಟು ನಿಮ್ಮದು ಜಾಯ್ನಿಂಗ್ ಲೆಟ್ರನ್ನು ಕೊಡ್ತಾನೆ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ಏರ್ಪೋರ್ಟ್ ನೋಟಿಫಿಕೇಷನ್ ಅದ ಕಂಪ್ಲೀಟ್ ಡಿಸ್ಕಷನ್ ಆಗೈತಿ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್. ಬರಬ್ಬರ